ಬಂಧುಗಳೇ, ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿರೋ ಉದ್ದೇಶ ಏನಂದ್ರೆ, ಬೆಟ್ಟಲ್ಸೂರು ಸರ್ವೆ ನಂಬರ್ 364ರಲ್ಲಿ 4 ಎಕರೆ 9 ಗುಂಟೆ ಜಾಗ ಸರ್ಕಾರದಿಂದ ನಮ್ಮ ಒಂದು ದಲಿತರಿಗೆ ಗ್ರಾಂಟ್ ಆಗಿರ್ತದೆ. ಆ ಗ್ರಾಂಟ್ ಆಗಿರೋ ಜಮೀನ ಕೆಲವು ಭೂಗಳ್ಳರು ಸೇರಿಕೊಂಡು ವ್ಯಾಪಾರಕ್ಕೆ ಅದಕ್ಕೆ ಇದು ಮಾಡ್ಕೊಂಡು ದಲಿತರ ಬಲಿಪಶು ಮಾಡ್ತಾ ಇರ್ತಾರೆ. ಅಂಥ ಜಾಗದಲ್ಲಿ ನಾವು ಪ್ರವೇಶ ಮಾಡಿ ಆ ಜಾಗ ಉಳಿಸ್ಬೇಕಂತೇಳಿ ನಾವು AC ಅವರ ಹತ್ರ ಒಂದು ಕೇಸ್ ಹಾಕ್ತೀವಿ. ನಾವು ಏನೋ PTCL ಕೇಸು 38/23/24 ಅಂತ ಕೇಸ್ ದಾವೆ ಮಾಡ್ತೀವಿ. ಆ AC ಆದಂಥ ಪ್ರಮೋದ್ ಪಾಟೀಲು ಇವ್ರ ಹತ್ರ ಗೌಡ್ರ ಹತ್ರ ಎಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾರೆ. ಆಮೇಲೆ AC ಕೋರ್ಟಲ್ಲಿ ನಮ್ಮ ಕೇಸ್ ನಮಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನ್ಯಾಯ ಮಾಡಿಬಿಟ್ಟು ಆಮೇಲೆ ನಮ್ಮ ವಿರೋಧಿಗಳಿಗೆ ಆರ್ಡರ್ ಮಾಡಿಬಿಡ್ತಾರೆ. ಆ ಹಿಂದೆ ನಾವು ಒಂದೆರಡು ಹೋರಾಟ ಮಾಡಿದ್ವಿ. ಆ ಹೋರಾಟಕ್ಕೆ ಹಮ್ಮಿಕೊಂಡು ಇವಾಗ AC ಪ್ರಮೋದ್ ಪಾಟೀಲ್ರನ್ನ ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆ ಮಾಡಿದ್ರಾಗಲ್ಲ, ಅವ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಆಮೇಲೆ ಜೊತೆಗೆ ಒಬ್ಬ ಪ್ರೇಮಲತಾ ಅಂತ ಒಬ್ಬ ಕೇಸ್ ವರ್ಕರ್ ಇದ್ದಾಳೆ. ಆಮೇಲೆ ಆಯಮ್ಮನ ಮೇಲೆ ತನಿಖೆ ಆಗಬೇಕು, ಅವನನ್ನು ಸಸ್ಪೆಂಡ್ ಮಾಡಿಸ್ಬೇಕು. ಆಮೇಲೆ ನಂತರ ಬಂದ್ಬಿಟ್ಟು ಇನ್ನು ಕೆಲವು ಅಧಿಕಾರಿಗಳಿದ್ದಾರೆ. ಆ ಅಧಿಕಾರಿಗಳ ಬಗ್ಗೆ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕು, ವ್ಯವಸ್ಥಿತ ಕೆಲಸಗಳಾಗಬೇಕು. ಆಮೇಲೆ ನಂತರ ಈಗೇನು ನಮ್ಮದೇ ಕೇಸನ್ನು ನಾವು ಯಾವಾಗ ನಾವು ಗೌಡರು ಮಾಡಿಬಿಟ್ರು, ಅದರ ವಿರುದ್ಧವಾಗಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋದಾಗ ಜಿಲ್ಲಾಧಿಕಾರಿಗಳು ನಮ್ಮ ಪರವಾಗಿ ನ್ಯಾಯ ಕೊಟ್ಟು ನಮಗೆ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಸ್ಟೇ ಆರ್ಡರ್ ಕೊಟ್ಟು ನಮ್ಗೆ ನ್ಯಾಯ ಕೊಡ್ತಾರೆ. ಆ ಒಂದು ವಿಚಾರದಲ್ಲಿ ನಮಗೇನು ಬೇಸರ ಏನಿಲ್ಲ ನಮಗೆ. ಯಾಕಂದರೆ ಇವನು ಪ್ರಮೋದ್ ಪಾಟೀಲ್ AC ಇದ್ನಲ್ಲ, ಈಗ ಬೇರೆ ಕಡೆ ಎಲ್ಲ ವರ್ಗಾವಣೆ ಮಾಡಿ ಡ್ಯೂಟಿನೂ ಕೊಟ್ಬಿಟ್ಟಾರೆ. ಯಾವುದೇ ಕಾರಣಕ್ಕೂ ಪ್ರಮೋದ್ ಪಾಟೀಲ್ ಇರೋರಿಗೆ ಡ್ಯೂಟಿ ಕೊಡಬಾರ್ದು. ಅವನು ಸಸ್ಪೆಂಡ್ ಆಗಬೇಕು, ಅವನ ಮೇಲೆ ತನಿಖೆ ಆಗಬೇಕು. ಅವನ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಅಡಿಯಲ್ಲಿ PTCL ಕಾಯ್ದೆ ಜಾರಿ ಆಗಬೇಕು ಅವನ ಮೇಲೆ. ಈ ಒಂದು ವಿಚಾರಕ್ಕೆ ನಾವು ಹೋರಾಟನ ಹಮ್ಮಿಕೊಂಡಿದ್ವಿ. ಈ ಹೋರಾಟ ಇವತ್ತು ನಾವು ಇನ್ನೂ ಭಾಳ ಜೋರಾಗಿ ಮಾಡಬೇಕಾಯ್ತು ಹೋರಾಟ. ಇವತ್ತು ಪೊಲೀಸ್ ಅಧಿಕಾರಿಗಳು ಇವತ್ತು ಸಣ್ಣ ಪ್ರಮಾಣದಲ್ಲಿ ಹೋರಾಟ ಮಾಡಿ ಸರ್, ಇವತ್ತು ಈ ಒಳ ಮೀಸಲಾತಿ ವಿಚಾರದಲ್ಲಿ ಮತ್ತು ಒಲೆಯರು ಮಾದಿಗರು ಇಬ್ಬರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಆ ವಿಚಾರದಲ್ಲಿ ಹೇಳಕ್ಕೆ ಬಂದರೆ ನೋಡಿ ಸ್ವಾಮಿ, ಇಬ್ಬರನ್ನೂ ಒಲೆಯರನ್ನು ಮಾದಿಗರನ್ನ ಹೋರಾಟಕ್ಕೆ ಹಚ್ಚಿಕ್ಕವರು ಸಿದ್ದರಾಮಯ್ಯನು, ಈ ಸರ್ಕಾರ ಕುಲ್ಗೇಟ್ ಸರ್ಕಾರ ಇಬ್ಬರನ್ನೂ ಇದು ಮಾಡ್ತಾ ಇದೆ. ಯಾಕಂದರೆ ನಾಗಮೋಹನ್ ದಾಸ್ ಆಯೋಗದಲ್ಲಿ ವರದಿನ ಜಾರಿ ಮಾಡಿ ಆಮೇಲೆ ನೀವು ಸಮಿತಿ ರಚನೆ ಮಾಡಿ ಇಂಪಾರ್ಟೆಂಟ್ ಡಾಟಾ ಇದು ಮಾಡಿಕೊಡ್ರಿ, ದತ್ತಾಂಶ ತೊಗೊಳ್ರಿ ಅಂತೇಳಿ ನಾವು ಹೇಳಿಲ್ಲ. ನೀವೇ ಮಾಡಿಕೊಟ್ಬಿಟ್ಟು ಇವತ್ತು ನಾಳೆ 19ನೇ ತಾರೀಕು ನೀವು ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿರ್ಗಾನು ರೈಟ್ ಕಮಿಟಿಯವ್ರನ್ನ ನೀವು ಎತ್ತಿಕ್ಕಿರೋದು ನೀವೇನೆ, ನಾವು ಎತ್ತಿಕ್ಕಿಲ್ಲ. ಅವ್ರಿಗೂ ನ್ಯಾಯ ಕೊಡಿ, ನಾವೇನೋ ಇದು ಮಾಡಿಲ್ಲ. ನೀವು ಯಾವ ರೀತಿ ನೀವು ದತ್ತಾಂಶ ತಗೊಂಡು ನೀವು ವರದಿನ ಕೊಡ್ತಾ ಇದ್ದೀವಿ, ಅದೇ ರೀತಿ ಆ ವರದಿ ಅಂತ ನಮ್ಗೆ ನ್ಯಾಯ ಕೊಡಿ. ಅವ್ರಿಗೆ ಅನ್ಯಾಯ ಮಾಡಿ ನಾವು ಹೇಳ್ತಾ ಇಲ್ಲ ಮಾದಿಗ ಸಮುದಾಯ. ಇಲ್ಲಾಂದ್ರೆ ನೀವೇನೋ ಕೊಡೋಕ್ಕಾಗಿಲ್ಲ ಅಂದರೆ ನಮ್ಮನ್ನು ನಮ್ಗೆ ಕೊಟ್ಬಿಡ್ರಿ, ನಾವು ಬೇಡಲ್ಲ. ಈಗ 6% 6% ಕೊಟ್ಬಿಡ್ರಿ. ಆಮೇಲೆ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಏನು ಬರ್ತದೋ ಆ ನಂತರ ಆಮೇಲೆ ನಮ್ಗೆ ಏನು ಕೊಡಬೇಕು ನಾವು ಕೋರ್ಟ್ ಕೊಡ್ತೀವಿ. ಆಮೇಲೆ ನಮ್ಮನ್ನು ನಾವು ಮಾಡ್ಕೊತೀವಿ. ಅದರೊಳಗೆ ವ್ಯವಸ್ಥಿತವಾಗಲಿ ಅನ್ನೋದು ಒಂದು ಅಭಿಪ್ರಾಯ ಇರ್ತದೆ. ಆ ಒಂದು ವಿಚಾರದಲ್ಲಿ ಈ ಒಂದು 2 ಹೋರಾಟಗಳನ್ನು ನಾನು ಇವತ್ತು ತಾತ್ಕಾಲಿಕವಾಗಿ ನಾವು ಕೈ ಬಿಡ್ತಾ ಇದ್ವಿ. ಇವತ್ತು ಮನವಿಯನ್ನು ಪೊಲೀಸ್ ಅಧಿಕಾರಿಗಳ ಮುಂದೆ ಕಳಿಸ್ತೀವಿ. ನಾಳೆ ಏನಾರ ನಮ್ಮ ನ್ಯಾಯ ಸಿಕ್ಕಿಲ್ಲ ಅಂದರೆ ಇನ್ನು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೀನಿ. ಮಾಧ್ಯಮದವರು ವಿಚಾರನ ಪ್ರಚಾರ ಮಾಡಿ ನಮ್ಗೆ ಅನುಕೂಲ ಕಳಿಸ್ಕೊಡ್ಬೇಕಂತೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ. ನಾವು ಇಲ್ಲಿ ಹೋರಾಟ ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ, ಬಾಗ್ಲೂರು ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಪ್ರೊಫೆಸರ್ ಆದಂಥ ಮುನ್ರಾಜ್ರವರು ದೊಡ್ಡಲ್ಲೂರು ಗ್ರಾಮದ ಸರ್ವೆ ನಂಬರ್ 43 ವಿಚಾರವಾಗಿ ಅಲ್ಲಿ ಅವರಿಗೆ ಬೆದರಿಕೆ ಆಗ್ತಾರೆ ಅಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಆ ಕಂಪ್ಲೇಂಟ್ ಕೊಟ್ಟರೆ ಸುಮಾರು ಒಂದು 12 ದಿನ ಓಡಾಡಿಸ್ತಾರೆ. ಪಾಪ ಇವ್ರಿಗೂ ನಮಗೂ ನಮ್ಮ ಸತೀಶ್ ಅವ್ರಿಗೆ ಎಲ್ಲರಿಗೂ ಓಡಾಡಿಸ್ತಾರೆ ಪೊಲೀಸ್ ಅಧಿಕಾರಿ. ನೋಡಪ್ಪ, ಅದೇನೋ ಕಂಪ್ಲೇಂಟು ತೊಗೊಂಡು ಒಂದು NCR ಹಾಕ್ಕೊಡಿ ಅಂದರೆ ಸರ್ಕಲ್ ಇನ್ಸ್ಪೆಕ್ಟ್ರು ಹೇಳಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಹೇಳವ್ರೆ. ಅಲ್ಲಿ ಒಬ್ಬರು ಪ್ರಕಾಶ್ ಅಂತೇಳಿ ಹೊಸಕೋಟೆ ಪೊಲೀಸರು ಒಬ್ರು ಇದ್ದಾರೆ. ಆ ಪೊಲೀಸರು ಇವ್ರಿಗೆ ಬೆದರಿಕೆ ಹಾಕಿದ್ದಾರೆ, ಇನ್ನೊಬ್ರು ಬೆದರಿಕೆ ಹಾಕಿದ್ದಾರೆ. ಆಮೇಲೆ ಮಾರತಳ್ಳಿ ಮಂಜುನಾಥ್ ಅನ್ನೋನು ಬೆದರಿಕೆ ಹಾಕಿ ಇದು ಮಾಡಿರ್ತಾರೆ. ಕಂಪ್ಲೇಂಟ್ ಕೊಟ್ಟರೆ 20 ದಿನ ಆದ್ರೂ 15 ದಿನ ಆದ್ರೂ ಅವ್ರ ಮೇಲೆ ಒಂದು NCR ಹಾಕಲ್ಲ, ಏನಾಗಲ್ಲ. ಅವ್ರ ಜೊತೆ ಇನ್ವಾಲ್ವ್ ಹಾಕ್ಬಿಟ್ಟು ಆಮೇಲೆ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಅಲ್ಲಿ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಬರ್ತಾವನೆ. ಏನಪ್ಪ ಅವ್ರು ಫೋನ್ ಯಾಕಪ್ಪ ಫೋನ್ ತೆಗಿದಿಲ್ಲ ಅಂದರೆ, ನಿಮ್ಮ ಅಪ್ಪಂದೆಲ್ಲ ಫೋನ್ ನಂಬರ್, ಫೋನ್ ಇದು ನನ್ನ ಸ್ವಂತದ್ದು ಫೋನು, ನೀನು ಯಾಕೆ ನನಗೆ ಇದು ಮಾಡ್ತೀಯ, ನೀನು ನಾನು ಮಾಡೋಂಗಿಲ್ಲ ಅಂತೇಳಿ ನಮ್ಮ ಮೇಲೆ ಅಲ್ಲೇ ಮಾಡಕ್ಕೆ ಬರ್ತಾ ಇದ್ದಾನೆ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆ ನಮಗೆ ಬೇಜಾರಾಗೋಯ್ತು, ಏನಪ್ಪ ಪೊಲೀಸ್ ಅಧಿಕಾರಿಗಳ ಇವರೇನು ಅಂತೇಳಿ ನಾವು ಇದು ಮಾಡಿ ಆಮೇಲೆ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡೋಕ್ಕೆ ಪಾಂಪ್ಲೆಟ್ ಎಲ್ಲ ಬಿಟ್ಟರೆ. ನಾನು ಹೈದ್ರಾಬಾದಲ್ಲಿದ್ದರೆ ನಾವು ಹೈದ್ರಾಬಾದಲ್ಲೂ ಸಹ ನಮಗೆ ಅಲ್ಲಿ ಫೋನ್ ಮಾಡ್ತಾನೆ, ಅವ್ನು ಫೋನ್ ಇದ್ದಾನೆ, ನಮ್ಮ ಬೆದರಿಕೆಗಳಾಗ್ತಾನೆ.
ಅವನ್ನ ಇಮಿಡಿಯೇಟ್ಲಿ ಅವನ್ನ ಬಂಧಿಸಬೇಕು, ಅವನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ವ್ಯವಸ್ಥಿತವಾದಂಥ ಅವನ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ. ಇವತ್ತು ಅವನ ವಿರುದ್ಧವಾಗಿ ಹೋಮ್ ಮಿನಿಸ್ಟ್ರಿಗೆ, CMಗೆ ಮತ್ತು PM ಗೆ ಮತ್ತು ಕಮಿಷನರ್ಗೂ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ದೂರು ಕೊಡ್ತಾ ಇದ್ವಿ. ಅವನ್ನ ಬಂಧಿಸಿ ಇಮಿಡಿಯೇಟ್ಲಿ ಅವನ್ನ ಅಮಾನತುಗೊಳಿಸಬೇಕು. ಆಮೇಲೆ ಅವನ ಅಕ್ರಮವಾಗಿ ಅಲ್ಲಿ ಇದು ಮಾಡಿದ್ದಾನೆ, ಏನೋ ಆಸ್ತಿಗಳು ಮಾಡಿದ್ದಾನೆ, ದುಡ್ಡು ಮಾಡವನೆ, ಅದನ್ನೆಲ್ಲನೂ ವ್ಯವಸ್ಥಿತವಾಗಿ ಸರ್ಕಾರಿ ಅಧಿಕಾರಿಗಳು ಅವನ ಬಗ್ಗೆ ತನಿಖೆ ಹಾಕಿ ಇಮಿಡಿಯೇಟ್ಲಿ ಅವನಿಗೆ ವ್ಯವಸ್ಥಿತವಾಗಿ ಇದು ಮಾಡಬೇಕು. ಯಾಕಂದರೆ ನಾವು ಸುಮಾರು 30 ವರ್ಷಗಳಿಂದ ನಾವು ಪೊಲೀಸ್ ಇಲಾಖೆ ಸಂಪರ್ಕದಲ್ಲಿ ಇದ್ಕೊಂಡು ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನ್ಯಾಯಕ್ಕಾಗಿ ನಾವು ಕೇಳಕ್ಕೆ ಹೋದಾಗ ಹೋರಾಟಗಾರರ ಮೇಲೆ ಹಲ್ಲೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂದರೆ ಇದು ಖಂಡನೀಯವಾಗಿರ್ತದೆ. ಇನ್ನೊಂದು 4-5 ದಿನದಲ್ಲಿ ಏನಾದರೂ ಒಂದು ಶ್ರೀನಿವಾಸವ್ರನ್ನ ಬಂಧಿಸಿ ಅವರ ಶಿಸ್ತು ಕಾನೂನು ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡೇ ಮಾಡ್ತೀವಿ. ನಂತರ ಹೊಸಕೋಟೆ ಪ್ರಕಾಶ್ ವಿರುದ್ಧವಾಗೂ ಶಿಸ್ತು ಕಾನೂನು ಕ್ರಮ ಆಗಬೇಕು. ಬಾಗಲೂರು ಪೊಲೀಸ್ ಸ್ಟೇಷನಲ್ಲಿ NCR ಆಗಬೇಕು. ಆಮೇಲೆ ನಂತರ ಒಂದು ಮಾರುತಿಯಲ್ಲಿ ಮಂಜು, ಅವ್ನು 420 ಮಂಜು ಇದ್ದಾನೆ, ಅವನ ಮೇಲೆ ನಾವು ತುಮ್ನಲ್ಲಿ ಮಗ್ದಮ್ ನೋಡ್ಬೇಕಂತೇಳಿ ನಾವು ಈ ಮೂಲಕ ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಗೆ ಹೋರಾಟಕ್ಕೆ ಸಿಗ್ಬೇಕಂತೇಳಿ, ನ್ಯಾಯ ಸಿಗ್ಬೇಕಂತ ನಾವು ಹೋರಾಟ ನಂಬ್ಕೊಂಡಿದ್ವಿ. ಈ ಹೋರಾಟಕ್ಕೆ ಜಯ ಆಗಬೇಕಂತ ಹೇಳೋದೇ ನಮ್ಮ ಅನಿಸಿಕೆ ಆಗಿರ್ತದೆ. ಜೈ ಭೀಮ್, ಜೈ ಭಾರತ್, ಜೈ